ಒಟ್ಟಿಗೆ ಹೇಳ್ತೀವಿ, ಯಾರು ಒಳಗಡೆ ಆಗ್ತಾರೆ ಆಚೆ ಎಲ್ಲರನ್ನು ಹಾಕ್ತಾರೆ. ಅದು ಸಖತ್ ಪಂಚ್ ಮಾತು, ಎಲ್ಲರೂ ಆಚೆ ಬಂದರು. ಘನತೆಯನ್ನ ಹಾಳು ಮಾಡಿರ್ತಕ್ಕಂಥದ್ದು ಬಹಳ ನೋವು. ಇಲ್ಲ, ದೋಸೆ ಹಾಕ್ತಾರೆ ಅಂತೀರ, ನಮ್ಮ ಪುಣೆ ದೋಸೆ ಬಂದ್ಬಿಡ್ತು. ಇವ್ರು ನೋಡಿ ಅದಕ್ಕೆ ದೋಸೆ ಕೊಟ್ಟೆ ಕೈಗೆ, ಒಳ್ಳೆ ನಿಪ್ಪಟ್ಟಿದ್ದಂಗಿದೆ, ಸೂಪರ್ ಆಗಿದೆ ಬಾಣ. ಇವ್ರು ದೋಸೆ ಹಾಕೊಂಡು ಈಗ ಯಾರೋ ನಮಗೆ ಹಾಕ್ಬಿಟ್ಟು ಹೋದ್ರು, ಬಹಳ ವಿಭಿನ್ನ. ಉಲ್ಟೆ ಮೇಲೆ ಆಮ್ಲೆಟ್ ಹಾಕರಲ್ಲಿ. ಸರ್ ಮನೆಯಲ್ಲೂ ಹಿಂಗೆ ಡೈಲಾಗ್ ಎಲ್ಲ ಹೇಳ್ತಾ ಇರ್ತೀರಾ ಸರ್? ಮನೇಲೆಲ್ಲ ಡೈಲಾಗ್ ಎಲ್ಲ ಹೇಳಲ್ಲ. ನಮ್ಮ ಮನೆಯವರು ಒಂಥರ ಸಾಫ್ಟ್ವೇರ್, ಅವ್ರೊಂಥರ ಸಾಫ್ಟ್ ಆಗಿರ್ತಾರೆ, ನಾವೊಂಥರ ಹಾರ್ಡ್ವೇರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ಮ ಜೊತೆ ನಂಬರ್ ಅಂದರೆ ನಾನಂದ್ರೆ ನಂಬರ್ ಅಂತ ಇರೋ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ಹಾಗೆ ಇವರ ಡೈಲಾಗ್ಗಳು ಎಲ್ಲ ಕಡೆ ಯಾವಾಗಲೂ ಫೇಮಸ್ಸು. ಅಷ್ಟೇ ಜಾವಿಯಲ್ ಆಗಿರ್ತಾರೆ, ಅಷ್ಟೇ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಇವತ್ತು ದಂಪತಿಗಳ ಸಮೇತ, ಮಗಳ ಸಮೇತ ಇವತ್ತು ರೂಪೇಶ್ ಶೆಟ್ಟಿ ಅವರ ಜೈ ಸಿನಿಮಾಗೆ ಶುಭ ಹಾರೈಸೋದಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಮೊದಲನೇ ಬಾರಿಗೆ ನಿಮ್ಮ ಹೆಂಡತಿನ ಕರ್ಕೊಂಡು ಬಂದು ಒಂದು ಸಾಂಗ್ ರಿಲೀಸ್ ನೋಡಿ ರಾಜಕೀಯ ನೋಡಿ ಖುಷಿ ನೋಡಿ. ಮೊದಲನೇ ಬಾರಿ ಏನಿಲ್ಲ, ನಾವಿಬ್ರು ಮದುವೆ 25 ವರ್ಷ ಆಗೈತೆ. ಅಂದ್ರೆ ಈ ತರ ಅಫಿಷಿಯಲ್ ಆಗಿ ಲಾಂಚ್ ಮಾಡಿ ಇಲ್ಲ, ನಾವು ತುಂಬ ಸರಿ ಹೋಗ್ತೀವಿ, ಹಂಗಾಗಿ ಇದೇ ಫಸ್ಟ್. ಹಾಗಾಗಿ ಇದು ನನ್ನ ಮಗ ಅಲ್ವಾ ರೂಪೇಶ್, ನಾನು ಯಾವಾಗಲೂ ಮಗ ಅಂತೇಳಿ ಹೇಳೋದು. ಹಾಗಾಗಿ ಅವ್ನ ಸಿನಿಮಾ ಚೆನ್ನಾಗಾಗಬೇಕು, ಹಾಗಾಗಿ ಅವನಿಗೋಸ್ಕರ ನಾನು ಎನಿ ಟೈಮ್ ನಾನು ಟೈಮ್ ಕೊಡ್ತೀನಿ. ಹಾಗಾಗಿ ತುಂಬ ಇಷ್ಟ ಆಗಿದೆ, 100%. ಭಾಳ ವೈಬ್ರೇಷನ್ನು, ಅದ್ಭುತವಾಗಿ ಈ ಸಿನಿಮಾ ಬಂದಿದೆ. ಈ ಸಿನಿಮಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ನಂಗೆ ತುಂಬ ಖುಷಿ ಆಗಿದೆ. ತುಂಬ ನನ್ನ ಹೆಂಡತಿ ಕಾಲಿಗೆ ಅದಕ್ಕೆ ಬಿದ್ದೆ ನನಗೆ. ಯಾಕಂದರೆ ನಾನು ತುಂಬ ದಿವಸದಿಂದ ನನ್ನ ಹೆಂಡತಿ ತುಂಬ ಇಷ್ಟಪಡ್ತೀನಿ, ತುಂಬ ಜಾಸ್ತಿ ಇಷ್ಟಪಡ್ತೀನಿ. ಅದೊಂದು ವೇದಿಕೆ ಸಿಕ್ತು, ಹಾಗಾಗಿ ಅದೇನೋ ಗೊತ್ತಿಲ್ಲ. ಅಲ್ಲಿ ನನ್ನ ಹೆಂಡತಿಗೆ ಬಿಗ್ ಬಾಸಲ್ಲಿ ನಾನು ಬೀಳ್ಬೇಕಂತ ಇದ್ದೆ, ಆದರೆ ರೂಪೇಶ್ ಶೆಟ್ಟಿಯನ್ನು ಬಿದ್ದುಬಿಟ್ರೆ, ಎರಡು ಬಿದ್ದರೆ ಮಜಾ ಇರಲ್ಲ ಅಂತ ಇಲ್ಲಿ ಬಿದ್ದಿದ್ದೀನಿ. ಮಜಾ ಅಂತ ಅಲ್ಲ, ಇಷ್ಟಪಟ್ಟು ಬಿದ್ದಿದ್ದೀನಿ. ಸರ್, ಅಂದರೆ ನಾನು ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇದ್ವಿ, ನೀವು ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅರೆ, ನೀವು ಹಾಸನಲ್ಲಿ ಬೀಚ್ ಇದೆ ಅಂದಿದ್ರಿ. ರೂಪೇಶ್ ಅವರು ಆ ಕಡೆ ಇರ್ತಾರೆ. ನೀವು ಲವ್ ಸ್ಟೋರಿ ಫೋರ್ಸ್ ಮಾಡಿ ಕೂರ್ಸ್ಕೊಂಡು ಹೇಳ್ತಾ ಇದ್ರಿ ಅವರಿಬ್ರಿಗೂ, ನಮ್ಮ ಪ್ರೀತಿ ಹಿಂಗೆ ಶುರು ಆಯಿತು, ಹೆಂಗೆ ಶುರು ಆಯಿತು? ನಾವಿಬ್ರು ಒಂದೇ ಕ್ಲಾಸ್ಮೇಟು, ಒಂದೇ ಊರು, ನಾವಿಬ್ರು ಒಟ್ಟಿಗೆ ಸ್ಕೂಲಿಗೆ ಹೋಗುವ, ಒಂದೇ ಕ್ಲಾಸಿಂದ ಸ್ಕೂಲಿಗೆ ಹೋಗುವ. ಮಿಸ್ ಆಯಿತು. ಆಮೇಲೆ ನಾವಿಬ್ರು ಫ್ರೆಂಡ್ ಆಗಿ ನಾನು ಕೇಳಿದೆ, ಮದುವೆ ಆಯಿತು. ಹಾಗಾಗಿ ನಮ್ಮ ಲೈಫಲ್ಲಿ ಹೀಗೆ ನಡೀತಾ ಇದೆ, ಸಖತ್ತಾಗಿದೆ. ನಾವಿಬ್ರದ್ದು ತುಂಬ ಚೆನ್ನಾಗಿದ್ದೀವಿ. ನಮ್ಮಂಗೆ ಎಲ್ಲರೂ ಚೆನ್ನಾಗಿರಲಿ, ಒಳ್ಳೇದಾಗಲಿ. ಸರ್, ಮನೆಯಲ್ಲೂ ಹಿಂಗೆ ಡೈಲಾಗ್ ಎಲ್ಲ ಹೇಳ್ತಾ ಇರ್ತೀರಾ ಸರ್? ಮನೇಲೆಲ್ಲ ಡೈಲಾಗ್ ಎಲ್ಲ ಹೇಳಲ್ಲ. ನಮ್ಮ ಮನೆಯವರು ಒಂಥರ ಸಾಫ್ಟ್ವೇರ್, ಅವ್ರೊಂಥರ ಸಾಫ್ಟ್ ಆಗಿರ್ತಾರೆ, ನಾವೊಂಥರ ಹಾರ್ಡ್ವೇರ್. ಚೆನ್ನಾಗಿರ್ತೀವಿ, ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿರ್ತೀನಿ. ನಾನು ಬರೋದೇ ಲೇಟ್ ಆಗಿಬಿಡುತ್ತೆ, ಕ್ಲೈಂಟ್ ಮುಗಿಸಿ ಮನೆಗೆ ಬರೋದು. ಹಾಗಾಗಿ ನಂಗೆ ಗೊತ್ತಿಲ್ಲ, ಬಿಗ್ ಬಾಸಿಗೆ ನಂಗೆ ಅಷ್ಟು ಟೈಮ್ ಕೊಟ್ಟೋಗಿದೆ. ಬಿಗ್ ಬಾಸಿಗೆ ಗ್ರೇಟ್. ಹಾಗಾಗಿ ತುಂಬ ಡಿಕೆಡ್ಕೊಂಡು ನಾನು ಟೈಮ್ ಕೊಟ್ಟೆ. ಹಾಗಾಗಿ ನಂದು ಅಷ್ಟೆಲ್ಲ ಅಲ್ದಲ್ಲೇ ಇದನ್ನು ಕೊಡ್ತೀನಲ್ಲ, ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿ. ನೀವು ತುಂಬ ಚೆನ್ನಾಗಿ ಡೈಲಾಗ್ಸ್ ಹೇಳ್ತೀರಾ, ಜ್ಯೋತಿಷ್ಯ ಹೇಳ್ತೀರಾ, ನ್ಯೂಮರಾಲಜಿ ಹೇಳ್ತೀರಾ ಅಂತ ಗೊತ್ತು. ಅಷ್ಟು ಅದ್ಭುತವಾಗಿ ಡಾನ್ಸ್ ಮಾಡ್ತೀರಾ. ಈ ಪ್ರತಿಭೆ ಎಲ್ಲಿತ್ತು ನಿಮಗೆ ಅಂತ? ನನಗೆ ನಾನು ಬೇಕಿಲ್ಲಿದ್ದಲ್ಲ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗುವೆ, ಸೇಲಮಲ್ಲಿ ಹೋಗುವೆ, ತಮಿಳ್ನಾಡಲ್ಲಿದ್ದಾಗ. ಹಾಗಾಗಿ ಇತ್ತು ಒಳಗಡೆ ಹೋದೆ. ನಂಗೆ ಒಳ್ಳೆ ಪಾರ್ಟ್ನರ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡಿರುವೆ. ಇನ್ನೂ ಕೈ ನೋಯ್ತೈತೆ ಹುಡುಗಿ ಎತ್ತಿ ನನ್ನ ಕೈಲಿ ಹೆಸರು ಬೇರೆಯವ್ರು ಎತ್ತಾರಲ್ಲ ಅವರು ಜಾಸ್ತಿ. ಅವ್ರು ನನ್ನ ಕೈಲಿ ಹೆಸರು ನಾನು ಏನು ಹೇಳ್ತಾನ, ಹಂಗಾಗಿ ನನಗೆ ಇನ್ನೂ ಕೈ ನೋಯ್ತೈತಿ. ಯಾರಿಗೆ ಹೇಳ ನೋವನ್ನು? ತುಂಬ ಈ ಕೈ ನೋವು ಇಲ್ಲ, ನಾನು ಹೇಳ್ತಾ ಇದ್ದೆ, ಸಾರ್ ಚೇಂಜ್ ಮಾಡಿ ಸಾರ್ ಅನ್ನೆ, ಸುಮ್ಮನೆ ಆಗರು ಮಾಡಿದೆ ನಾನು. ಅಂದರೆ ಇಷ್ಟು ಸ್ಪಾಂಟೇನಿಯಸ್ ಆಗಿ ಹಿಂಗೆ ಪಟಾರ್ ಅಂತ ಡೈಲಾಗ್ ಹೊಡಿಯೋದಕ್ಕೆ ಎಲ್ಲಿ ಪ್ರಿಪೇರ್ ಆಗಿ ಬಂದಿರ್ತೀರಾ, ಈ ಥರ ಹೇಳ್ಬೇಕು ನಾನು ಅಂತ? ಇಲ್ಲ, ನನಗೆ ಬುಧ ತುಂಬ ಚೆನ್ನಾಗಿದೆ. ನನ್ನ ಜಾಗದಲ್ಲಿ ಬುಧ ಎಕ್ಸ್ಟ್ರಾರ್ಡಿನರಿ. ಹಾಗಾದರೆ ಮುಂದೆ ಆಗೋದೆಲ್ಲ ನಂಗೆ ಗೊತ್ತಾಗುತ್ತೆ. ಮುಂದೆ ಆಗೋದು ನಾನು ಹೇಳ್ತೀನಿ. ಈ ವರ್ಷ ಹೆಂಗೆ 9, 2, 18, 27 ಸರಿಯಿಲ್ಲ ಅಂತ ಹೇಳಿದೆ. ಅದೆಲ್ಲ ಮಾತು ನಿಜ ಆಗಿತ್ತು. 9ನೇ ತಾರೀಕು 9ನೇ ತಿಂಗಳಲ್ಲಿ ನೇಪಾಳ ಅಟ್ಟಾಡ್ಸ್ಕೊಡೋದು MLAಗಳು ಮಿನಿಸ್ಟ್ರಿಗೆಲ್ಲವ. ಅದೇ ಥರ 20ನೇ ತಾರೀಕು ನೇಪಾಳಲ್ಲಿ, 22ನೇ ತಾರೀಕು ತಮಿಳ್ ವಿಜಯ್, ಅವ್ರಿಗೆ ತೊಂದರೆ ಆಯಿತು. 27ನೇ ತಾರೀಕಲ್ಲಿ ಕಾಲು ತುಳಿದ ತುಂಬ ಜನ ಸತ್ತೋದ್ರು, 50 ಜನ ಸತ್ತೋರು. 27ನೇ ತಾರೀಕು ಬಿಗ್ ಬಾಸ್ ಸ್ಟಾರ್ಟ್ ಆಯಿತು, ಅದನ್ನು ಮತ್ತೆ ಡಿಸ್ಟರ್ಬ್ ಆಯಿತು. ಅದೇ ಥರ 18ನೇ ತಾರೀಕು ವರ್ಲ್ಡ್ ಕಪ್ಪು, ಕಾಲು ತುಳಿ ತುಂಬ, ಇದೆಲ್ಲ ಸಖತ್ ಪ್ರೆಡಿಕ್ಷನ್ ಮಾಡಿದೆ. ಫ್ಲೈಟು ಭೂಕಂಪ ವಾರ್ ಆಗುತ್ತೆ ನಂದೇ ಪ್ರೆಡಿಕ್ಷನು. ಮುಂದಿನ ಈ ಸರಿನೇ ನಾನು ಪ್ರೆಸ್ ಮೀಟ್ ಕರೆದೆಲ್ಲ ಹೇಳೋಣಂತೆ, ಇಂದಿಂದ ಡೇಟಿಂಗ್ ಆಗುತ್ತೆ ಅಂತ. ಮುಂದಿನ ವರ್ಷ ಮಾಡೋಣಂತ ಆಸೆ ಇದೆ. ಆದರೆ ಎಲ್ಲ ಇಲ್ದಿರೋದೆಲ್ಲ ಕೇಳ್ತಾರೆ, ಪಿಕ್ಚರಲ್ಲಿ ಅದು ರಿಲೀಸ್ ಮಾಡೋಕ್ಕೆ. ಆದರೆ ನನಗೆ ಮುಂದೆ ಆಗೋ ಡೇಟನ್ನ ರಿಲೀಸ್ ಮಾಡ್ಬೇಕು ಅಂತ ಅನಿಸ್ತಾ ಐತೆ. ನನ್ನ ಮಗಳು ಯಾವತ್ತಾರು ಸೇರಿದಾಗ ಒಟ್ಟಿಗೆ ಸೇರಿಸಿ ಪ್ರೋಮೋ ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡಿದಾಗ ಮುಂದಿನ ವರ್ಷ ಇಂತಿಂಥ ಡೇಟ್ ಅನಾಹುತ ಆಯ್ತು, ಇಂತಿಂಥ ರಾಶಿಯಲ್ಲಿ ಹಾಳಾಗೋಯ್ತು ಅಂತ ಹೇಳಂದೆ. RSS ಒಂದು ನಿಮಿಷ
ಹಾಳು ಮಾಡಿರ್ತಕ್ಕಂಥದ್ದು ಬಹಳ ಇಲ್ಲ ದೋಸೆ ಹಾಕ್ತಾರೆ ಅಂತೀರ ನಮ್ಮ ಪುಣೆ ದೋಸೆ ಬಂದ್ಬಿಡ್ತು ಇವ್ರು ನೋಡಿ ದೋಸೆ ಕೊಟ್ಟೆ ಕೈಗೆ ದೋಸೆನ ಒಳ್ಳೆ ಯಾವ್ದೋ ಕೇಕ್ ತಿನ್ನಂಗ್ ತಿಂತಾ ಇದಾರೆ ಒಳ್ಳೆ ನಿಪ್ಪಟ್ಟಿದ್ದಂಗಿದೆ ಸೂಪರ್ ಆಗಿದೆ ಬರೋಣ ಸಕ್ಕತ್ತಾಗಿದೆ ದೋಸೆ ನಾವು ಬಿಗ್ ಬಾಸ್ ಒಳಗಡೆ ಇದ್ದಾಗ ನಮ್ಮ ಗುರೂಜಿಯವರು ಅವಾಗಲೂ ದೋಸೆ ಹಾಕೋರು ಅಂದ್ರೆ ಯಾವ ತರ ಬುಲ್ಡೆ ದೋಸೆ ಇವರು ದೋಸೆ ಹಾಕೋರು ಈಗ ಯಾರೋ ನಮಗ್ ಹಾಕ್ಬಿಟ್ಟು ಹೋದ್ರು ಬಹಳ ವಿಭಿನ್ನ ಬುಲ್ಡೆ ಮೇಲೆ ಆಮ್ಲೆಟ್ ಹಾಕರಲ್ಲಿ ಒಂದು ವಾರ ಜೈಲಲ್ಲಿ ಇರ್ತೀವಿ ನಾವು ಕೇಳಿ ನಾನೇ ಇಲ್ಲ ಜೈಲಲ್ಲಿ ಯಾರೋ ಇರ್ತಾರೆ ಜೈಲಲ್ಲಿ ಇರ್ಬೇಕಾದ್ರೆ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ತರಕಾರಿ ಕಟ್ ಮಾಡಂಗಿಲ್ಲ ಜೈಲಲ್ಲಿ ಇರೋರೇ ಮಾಡ್ಬೇಕು ಅದನ್ನ ಈ ವಯ್ಯ ಬಂದ್ಬಿಡದೆ ಈರುಳ್ಳಿ ಕಟ್ ಮಾಡ್ಬಿಟ್ಟ ಬಿಗ್ ಬಾಸ್ ಗೊತ್ತಾಗ್ಬಿಡ್ತು ಏನು ಇಬ್ರು ಚೆನ್ನಾಗಿ ತಿನ್ಕೊಂಡು ಖುಷಿಯಾಗಿ ಎಲ್ಲ ಆಯ್ತು ಇದು ಬಿಗ್ ಬಾಸ್ ಮನೆಯ ಸ್ಪರ್ಧಿ ಜೈಲಿನಲ್ಲಿ ಇರಬೇಕಾದರೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಕಟ್ ಮಾಡಬಾರದೆಂಬ ನಿಯಮವನ್ನು ಉಲ್ಲಂಘನೆ ಮಾಡಿರೋದ್ರಿಂದ ಆ ವಾರ ಪೂರ್ತಿ ಈರುಳ್ಳಿ ಕೊಡಲ್ಲ ಅಂದ್ಬಿಟ್ರು ಏನು ಬೆಡ್ರೂಮ್ ಅಲ್ಲಿ ಕೂತ್ಕೊಳ್ಳೋದೇನು ನನ್ನ ಮನೆ ಇವ್ರ ಭಯ ಏನು ಈ ಸತಿ ಇವ್ರನ್ನ ಕಳಪೆ ಕೊಟ್ಬಿಟ್ಟು ಒಳಗೆ ಕೂರಿಸ್ತಾರೆ ಅಂತ ಇವ್ರ ಭಯ ನಾಮಿನೇಷನ್ ಎಲ್ಲ ಆಗತ್ತೆ ಅಂತ ಆಮೇಲೆ ಹೆಂಗೋ ಮಾಡಿ ಆ ವಾರದಲ್ಲಿ ಪಾಪ ದೋಸೆ ಏನಾಯ್ತು ಅದೆಲ್ಲ ಭಾಳ ನೆನಪ ಆಮೇಲೆ ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಾರಣ ಅದು ಭಾಳ ಫೇಮಸ್ ಆಗಿತ್ತು ನಮ್ಮಿಬ್ಬರು ಈಗಲೂ ನಿನ್ನೆ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದೆ 3.6 ಮಿಲಿಯನ್ ಹೋಗಿದೆ ಇಲ್ಲ ನಮ್ಮ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಬಿಗ್ ಬಾಸ್ ಅಲ್ಲಿ ನಮ್ದು ಸಖತ್ ಕಾಮಿಡಿ ಇತ್ತು ಅಂತ ಇವಾಗ್ಲೂ ಹೇಳ್ತಾರಪ್ಪ ನಮ್ಮಲ್ಲಿ ಸೀರಿಯಸ್ ಇರೋದಕ್ಕಿಂತ ಕಾಮಿಡಿ ಇತ್ತು ನಮ್ದೆಲ್ಲ ನನಗೆ ತುಂಬಾ ಇಷ್ಟ ರೂಪೇಶ್ ರಾಜಣ್ಣದು ವಿಡಿಯೋ ನೋಡಿದ್ರಲ್ಲಿ ನಂಗೆ OTT ತುಂಬಾ ಇಷ್ಟ OTT ಆದ್ಮೇಲೆ ರೂಪೇಶ್ ರಾಜಣ್ಣನ ಉಂಗ್ರನ ಬಳೆನ ತೆಗೆದು ಅದನ್ನ ಇದು ಮಾಡ್ಬೋದಾಯ್ತು ಅದನ್ನೆಲ್ಲ ನಾನು ಹೊರಗಡೆ ನೋಡಿದಾಗ ತುಂಬಾ ಇಷ್ಟ ಆಯ್ತು ಇನ್ನೂ ಕಾಟ ಕೊಡ್ಬೋದಾಗಿತ್ತು ಆಗ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ನಾನು ಬಿಗ್ ಬಾಸ್ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಈ 12ನೇ ಸೀಸನ್ ಅಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಕಳಿಸಿ ನನ್ನ ಗುರುಜಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಇದನ್ನ ಪರ್ಟಿಕ್ಯುಲರ್ ಆಗಿ ಹಾಕ್ಬೇಕು ನೀವು ಜನರಿಗೆ ನೀವು ನಮ್ಗೆ ಕಪ್ ಕೊಡೋದು ಬೇಡ ಸಖತ್ ಎಂಟರ್ಟೈನ್ ಮಾಡ್ತೀವಿ ಏನ್ ಗುರುಜಿ ಹಾಗಾಗಿ ಇಲ್ಲ ಒಳ್ಳೇದಾಗ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಕಳಿಸಿ ಅಂತೇಳಿ ನಮ್ಗೆ ಇವಾಗ ಬಿಗ್ ಬಾಸ್ ಏನಾದ್ರು ಗೊತ್ತಾ ನಮ್ಗೆ ಅವಾಗ ನಾನು ಯಾವುದೇ ಚಾನಲ್ ಏನು ನೋಡ್ದನ್ನು ನಾನು ಅವಾಗೆಲ್ಲ ಬಿಗ್ ಬಾಸ್ ಎಲ್ಲ ನೋಡಿ ಅನ್ನಲ್ಲ ಹೋದೆ ಈ ಸರಿಲೇ ನೋಡ್ತಾ ಇದ್ದೆ ಏನಾರು ಕ್ರಾಶ್ ಆಗುತ್ತೆ ಅಂತ ಇದೇ ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ ಚೂರು ಓಡಿಸಿ ನೋಡ್ತಾ ಇದ್ದು ಏನಾರು ಆಗುತ್ತೆ ಅಂತ ನೋಡ್ತಾ ಇದ್ದೆ ಪ್ರಾಮಿಸ್ ಅಂದ್ರೆ ಏನಾರು ಆಗುತ್ತೆ ಅಂತ ಆಗ ಇವಾಗ ಆಗಿತ್ತೆ ಎಲ್ಲ ಕರೆಕ್ಟ್ ಐತೆ ಇವಾಗೆಲ್ಲ ಇಲ್ಲ ಗೆಸ್ ಮಾಡಿದ್ದು ಬಿಗ್ ಬಾಸ್ ಇಂದಲ್ಲಿ ನಂಗೆ ಫೋನ್ ಬಂದಿತ್ತು ಈ ಸರಿ ಬಿಗ್ ಬಾಸ್ ಹೋದ್ರೆ ಏನಾಗುತ್ತೆ ಅಂದ್ರೆ ನಾವು ಗೊತ್ತಿಲ್ದಲ್ಲ ಹೋಗಿದ್ದು ಮುದ್ದಾಗಿದ್ದು ಇವಾಗ ಮಾಸ್ ಮಾಡ್ತೀವಿ ಬೇಕು ಅಂತ ಕಾಮಿಡಿ ಮಾಡೋದು ಜಗಳೆಲ್ಲ ಮಾಡಲ್ಲ ನಾವು ಕಾಮಿಡಿ ಮಾಡೋದು ಕಾಲೆಳೆಯೋದು ಆಮೇಲೆ ಏನೋ ತಿಂತಾ ಇರ್ತಾರೆ ನಾವೇನೋ ಉಗಿದ್ಬಿಡೋದು ಫುಲ್ ಜಗಳತ್ಕೆ ಬಿಡುತ್ತೆ ಮಜಾ ಇರುತ್ತೆ ಕೆಂಬಿಡೋದು ಬೇಕು ಅಂತ ಈ ಥರ ಡೈಲಿ ಒಂದ್ ದಿವಸಕ್ಕೆ ಏನ್ ಬೇಕು ಕಂಟೆಂಟ್ ಅದನ್ನ ರೆಡ್ ಮಾಡ್ಕೊಂಡು ಮಾಡಾಕೋದು ಇತಿಹಾಸದಲ್ಲೇ ಕೆಂಬಿಡೋದು ಕೂಗ್ ಬಿಡೋದು ಎಲ್ಲ ನೋಡಿದಾರೆ ಆದ್ರೆ ಊಸ್ ಬಿಡೋದು ಇವ್ರೊಬ್ಬರೇ ಮಾಡಿದ್ದು ಸೀರಿಯಸ್ಲಿ ಬಿಗ್ ಬಾಸ್ ಅಲ್ಲೇ ಅದೊಂದು ಬಹಳ ಮರ್ಯಾದೆವಾದಂತ ನೆನಪು ಬಾಸ್ ಶುರು ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ತೊಂದರೆಗಳು ಕೂಡ ಆಯ್ತು ನಿಮ್ಗೆ ಗೊತ್ತು ಸೊ ಈಗ ಮತ್ತೆ ಎಲ್ಲ ಸರಿ ಹೋಗಿದೆ ಮುಂದೆ ಏನಾದ್ರು ಮತ್ತೆ ತೊಂದರೆಗಳಾಗುತ್ತಾ ನಿಮ್ಗೆ ಅನ್ಸುತ್ತಾ ಇಲ್ಲ ಇನ್ನೇನು ಆಗಲ್ಲ ಇನ್ನು ಯಾವುದೇ ಕಾರಣಕ್ಕೂ ಆಗಲ್ಲ ಇನ್ನು ಮುಂದೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿರುತ್ತೆ ಸುದೀಪ್ ಅವ್ರು ಚೆನ್ನಾಗಿ ಮಾಡಿಸ್ಕೊಡ್ತಾರೆ ತುಂಬ ಒಳ್ಳೆ ಲುಕ್ಕಲ್ಲಿ ಬಂದಾರೆ ಸುದೀಪ್ ಅವ್ರು ಬಿಗ್ ಬಾಸಲ್ಲಿ ತುಂಬ ಸಖತ್ ಲುಕ್ ರಗಡ್ ಲುಕ್ಕಲ್ಲಿದ್ದಾರೆ ಸಖತ್ತಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಬರ್ತಿದೆ ಜನ ನೋಡಿ ಬಿಗ್ ಬಾಸ್ನ ಆಶೀರ್ವಾದ ಮಾಡಿ ಒಳಗಡೆ ಇರೋನಲ್ಲಿ ಒಪ್ಕೊಳ್ಳಿ ಸರ್ ನಿಮ್ಮ ಅಂಕಿ ಅಂಶ ಗೊತ್ತಿರೋಲ್ಲಿ ಗಗನ ಗೊತ್ತು ಅಲ್ಲಿ ಗಗನ ಅಂತೀನಿ ಕಾವ್ಯ ಗೊತ್ತಾಯ್ತು ನಮ್ಮ DKD ಇದ್ದಾಗ ಕಾವ್ಯ ನಮ್ಮ ಜೊತೆ ಡ್ಯಾನ್ಸ್ ಅಲ್ಲಿದ್ರು ಆಮೇಲೆ ಗಿಲ್ಲಿನ ನಮ್ಮ ಜೊತೆಲಿದ್ರು ಅವರಿಬ್ರು ನನಗೆ ಒಳಗಡೆ ಹೋಗಿರೋಲ್ಲಿ ನನಗೆ ಭಾಳ ಕ್ಲೋಸ್ ಇರೋರು ಪರಿಚಯ ಇರೋರು ಸೊ ಯಾರು ಗೆಲ್ತಾರೆ ಸರ್ ನಿಮ್ಮ ಅಂಕಿ ಅಂಶಗಳ ಪ್ರಕಾರ ಫೈನಲಿಗೆ ಇವ್ರು ಬರ್ಬೋದು ಯಾಕಂದ್ರೆ ಈ ವಾರ 3ನೇ ವಾರ ಫಿನಾಲೆ ವೀಕ್ ಅಂತ ನಡೀತಾ ಇದೆ ಇಲ್ಲ ಗಿಲ್ಲಿನೂ ಚೆನ್ನಾಗಿದ್ದಾರೆ ಮತ್ತೆ ಇವರು ಚೆನ್ನಾಗಿದ್ದಾರೆ ಕಾವ್ಯನೂ ಚೆನ್ನಾಗಿದ್ದಾರೆ ಮತ್ತೆ ಇನ್ನೊಬ್ರು ಹೋರಾಟಗಾರ ಯಾರು ಇದಾರಲ್ಲ ಅವರು ಚೆನ್ನಾಗಿದ್ದಾರೆ ಅವರೆಲ್ಲ ಇರಬೇಕು ಒಳಗಡೆ ಭಾಳ ಒಳ್ಳೇದು ಇರೋದ್ರಲ್ಲಿ ಅವ್ರು ಟಾಪ್ ಆಗಿದ್ದಾರೆ ಆ ಮಂಗಳೂರು ಹುಡುಗಿ ಚೆನ್ನಾಗಿ ಮಾಡ್ತೈತೆ ನಿಮ್ಗೆ ಇಷ್ಟ ಸರ್ ಹುಡುಗಿ ಮಾತಾಡೋದು ನಂಗೆ ತುಂಬ ಇಷ್ಟ ನೀವು ಹಂಗೆ ಟ್ರೈ ಮಾಡ್ತೀವಿ ಇಲ್ಲ ಹುಡುಗಿ ಹೇಳ್ತೀವಿ ಯಾರು ಒಳಗಡೆ ಆಗ್ತಾರೆ ಆಚೆ ಎಲ್ಲರನ್ನೂ ಆಗ್ತಾರೆ
ಅದು ಸಖತ್ ಪಂಚಮಾತು ಎಲ್ಲರೂ ಆಚೆ ಬಂದರು. ಅದ್ ನೋಡಿ ಖುಷಿಯಾಗಿರುತ್ತಲ್ಲ. ಖುಷಿಯಲ್ಲ, ದೇವ್ರು ಯಾರ ಬಾಯಲ್ಲಿ ಏನು ಉಡಿಸ್ತಾನೋ ಗೆಸ್ ಮಾಡಿ. ಗೆಸ್ ಅಲ್ಲ, ಅವ್ರಿಗೇನು ಗೆಸ್ ಮಾಡೋಕ್ಕೇನಲ್ಲ, ಅವ್ನು ನ್ಯೂಮರಾಜಲ್ಲ. ಅಂದರೆ ಭಗವಂತ ನುಡಿಸ್ತಾನೆ ಅವೆಲ್ಲ ಪದಗಳನ್ನ, ಒಬ್ಬೊಬ್ರ ಬಾಯಲ್ಲಿ ಹೇಳಿದ್ದಾಗತ್ತೆ. ಹಾಗಾಗಿ ಜಗದೀಶ್ ಅವ್ರು ಇದ್ದ ಲಾಯರ್ ಜಗದೀಶ್ ಹೇಳೋರು ಎಲ್ಲ ಬೇಗ ಹಾಕ್ಬಿಡ್ತೀನಿ ಬಿಗ್ ಬಾಸ್ ಅಂದಿರಲ್ಲ. ಎಲ್ಲ ಟೈಟ್ ಆಗಿದ್ದಾರೆ, ಲೂಸ್ ಆಯ್ತು, ಕರೆಕ್ಟ್ ಆಗಿದೆ. ಗಾಡಿ BMW ಬೆಂಚ್ ಥರ ಓಡ್ತೈತೆ. BMW ಬೆಂಜ್ ಎರಡು ತಗೊಂಡಿದ್ದಾರೆ ಲಾಯರ್ ಜಗದೀಶ್ ಅವರು. ಹಾಂ, ಯಾರು ಲಾಯರ್ ಜಗದೀಶ್ ಅವರು. ನಂಗದು ಗೊತ್ತಿಲ್ಲ. ಕೊನೆ ಪ್ರಶ್ನೆ ಸರ್, ಯಾರು ಫಿನಾಲೆಗೆ ಹೋಗ್ತಾರೆ ಅಂತ ಹೇಳ್ಬಿಡಿ, ಎಕ್ಸ್ಕ್ಲೂಸಿವ್ ಅಲ್ಲೇ ಹೇಳ್ತೀವಿ. ಯಾರ ಅಂಕಿ ಅಂಶ ಚೆನ್ನಾಗಿದೆ ನೋಡಿ ಮೇಡಮ್, ಅಷ್ಟೊಂದೆಲ್ಲ ನನಗೆ ಇದಿಲ್ಲ. ಓದೋನು ಇಸ್ಕೊಬರ್ಲಿ ದುಡ್ಡನ್ನು, ಒಳ್ಳೇದಾಗಲಿ, ಚೆನ್ನಾಗಿ ಇರೋರು ಚೆನ್ನಾಗಿ ಮಾಡಲಿ, ಒಳ್ಳೇದಾಗಲಿ. ಈ ಸರಿ ಚೆನ್ನಾಗಿ ಏನೋ ಡಬಲ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ, ಒಳ್ಳೇದಾಗಲಿ. ಈ ಕಾನ್ಸೆಪ್ಟ್ ಇಷ್ಟ ಆಯ್ತಾ ನಿಮಗೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಂತೂ ಪ್ರಕಾಶ್ ಅವ್ರು ತುಂಬ ಚೆನ್ನಾಗಿ ಪ್ಲ್ಯಾನ್ ಇದೆ. ಸುದೀಪ್ ಅವ್ರು ತುಂಬ ಅದ್ರೊಳಗಡೆ ಇನ್ಮೇಲೆ ಇದ್ದಾರೆ, ಕಷ್ಟಪಡ್ತಾರೆ. ಹಾಗಾಗಿ ಸುದೀಪ್ ಅವ್ರು ಕಷ್ಟಪಡ್ತಾರೆ, ಒಳ್ಳೇದಾಗಲಿ.